ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂದ್ಕೊಂಡೀನಿ. ನಾನು ಕೂಡ ಆರಾಮದೀನಿ. ಇವತ್ತು ನೋಡ್ರಿ ಮತ್ತೆ ಒಂದು ಹೊಸ ಬ್ಲಾಗ್ ಜೊತೆ ಬಂದೀನಿ. ಇದು ಬಂದುಬಿಟ್ಟು ಆ್ಯಕ್ಚುಲಿ ರಿಟರ್ನ್ ಬ್ಯಾಂಗ್ಳೂರು ಬಂದಮೇಲೆ ಮಾಡಿದ ವಿಡಿಯೋ ಫ್ರೆಂಡ್ಸ್. ಇದು ಬೆಳಗ್ಗೆ ನೋಡ್ರಿ ಟಿಫಿನಿಗೆ ನಾನು ಅವಲಕ್ಕಿ ಮಾಡಿದ್ದೆ. ಸೊ ಅವಲಕ್ಕಿ ಎಲ್ಲ ಟಿಫಿನ್ ಮಾಡಿ ನಾವೀಗ ಒಂದು ಕಡೆ ಹೊಂಟೀವ್ರಿ. ಸೊ ಇದು ಭಾಳ ಫೇಮಸ್ ಜಾಗ ಐತಿ. ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ದಾಗೆಲ್ಲ ನೋಡಿ 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 ಒಂದ್ಸರಿ ಹೋಗಬೇಕಂತ ಹೇಳಿ ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ಆ ಪ್ಲೇಸಿಗೆ ಇವತ್ತು ನಾನು ಹೊಂಟೀನಿ ರೀ. ನಮ್ಮ ಅಕ್ಕ ನಮ್ಮಮ್ಮ ಎಲ್ಲರೂ ಅದಾರು. ಸೊ ಒಂದೇ ಸರಿ ಎಲ್ಲರೂ ಹೋಗಿ ಆಯಿತು ಅಂಥೇಳಿ ಹೋಗಕತ್ತೀವಿ ನೋಡಿ ಫ್ರೆಂಡ್ಸ್. ಬೆಂಗಳೂರಿಗೆ ಬಂದ ಮೇಲೆ ಇದು ಫಸ್ಟ್ ಟ್ರಿಪ್ ಫ್ರೆಂಡ್ಸ್ ನಾವು ಹೊಂಟಿರೋದು ಎಲ್ಲರೂ ಸೇರಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್, ಯಾಕಂದರೆ ನಮ್ಮ ಮನೆಯವರಿಗೆ ಸಂಡೇ ರಜೆ ಇತ್ತು. ಸೊ ಹೀಗಾಗಿ ನಾವು ಸಂಡೇನ ಹೊಂಟಿದ್ವಿ ಎಲ್ಲರೂ. ಭಾಳ ದೂರ ಏನಿಲ್ಲ ರೀ, ಬಟ್ ಭಾಳ ಹತ್ರನೂ ಇಲ್ಲ. 1.5 ಅವರ್ ಜರ್ನಿ ಆಯಿತು. ಊರ ಹೆಸರು ಬಂದು ಗೌಡ್ಗೆರೆ ಅಂತ. ದೇವಿದು ದೇವಸ್ಥಾನಕ್ಕೆ ಹೊಂಟೀವಿ ಫ್ರೆಂಡ್ಸ್ ನಾವು. ನೀವೆಲ್ಲ ಆಲ್ಮೋಸ್ಟ್ ಗೆಸ್ ಮಾಡಿರ್ತೀರಿ ಅನ್ಕೋತೀನಿ. ಭಾಳ ಫೇಮಸ್ ದೇವಸ್ಥಾನ ರೀ, ಬಟ್ ರೀಸೆಂಟಾಗಿ ಆಗಿರೋದು. ಹೀಗಾಗಿ ಅಲ್ಲಿದೆಲ್ಲ ಭಾಳ ಹೇಳಕತ್ತಿದ್ರಲ್ಲ. ಸೊ ನಮಗೂ ಸಂಡೇ ಖಾಲಿ ಇದ್ವಿ. ಏನೇನು ಫ್ಯಾಮ್ಲಿನೂ ಎಲ್ಲ ಜೊತೆ ಇದ್ದರು. ಒಂದು ಸರಿ ಹೋಗಿ ಬಂದ್ರಾಯ್ತು, ನಾವು ನೋಡ್ಕೊಂಬಂದ್ರಾಯ್ತು ಅಂತ ಹೇಳಿ ಎಲ್ಲರೂ ಸೇರಿ ಹೊಂಟಿದ್ವಿ ನೋಡಿ ಫ್ರೆಂಡ್ಸ್. ಇನ್ನು ಸ್ಕೂಲ್ ಶುರುವಾಗಿನೂ 1 ವೀಕ್ ಆಗಿತ್ತು ರೀ, ಬಟ್ ನಮ್ಮ ಸೈಡಿನ ಸ್ಕೂಲ್ ಶುರುವಾಗಿದ್ದಿಲ್ಲ. ಹಾಗಾಗಿ ಎಲ್ಲರೂ ನಮ್ಮ ಮನೆಯಾಗ ಇನ್ನೂ ಉಳ್ಕೊಂಡಿದ್ರು. ಸೊ ಈಗ ನೋಡಿ ಫ್ರೆಂಡ್ಸ್, ನಾವು ರೀಚ್ ಆದ್ವಿ. ಕಾರ್ ಪಾರ್ಕಿಂಗ್ ಅಂತ ಅಲ್ಲಿ ಭಾಳ ಪ್ಲೇಸ್ ಬಿಟ್ಟಾರ್ರಿ. ಸೊ ನಾವು ನಮ್ಮ ಕಾರ್ನ ಪಾರ್ಕ್ ಮಾಡಿ ಈಗ ನಾವು ಹೋಗಕತ್ತೀವಿ ರೀ. ಫುಲ್ ಎಲ್ಲ ಕಡೆನೂ ಬರೀ ಗಿಡ ಮರ ತೋಟ ಹಿಂಗಾದವ್ರಿ. ಅಂದ್ರೆ ಊರು ಬಿಟ್ಟು ಐತಿ ಫ್ರೆಂಡ್ಸ್ ಈ ದೇವಸ್ಥಾನ. ಸೊ ಹಾಗಾಗಿ ಸುತ್ತಮುತ್ತ ಎಲ್ಲ ತೋಟ ಗದ್ದೆ ಇವೇ ಅದಾವ್ರಿ. ಇನ್ನು ನೋಡ್ರಿ, ನಾನು ಅಲ್ಲಿಂದ ಝೂಮ್ ಹಾಕತ್ತೀನಿ. ಈ ದೇವಿಗೆ ಹೋಗಿದ್ವಿ ನೋಡ್ರಿ ನಾವು. ಇನ್ನು ಒಳಗೆ ಎಂಟ್ರೆನ್ಸ್ ಬಂದರೆ ನೋಡ್ರಿ, ತೆಂಗಿನಕಾಯಿ ಇಷ್ಟು ಕಟ್ಟಿದ್ರು ಅಂದ್ರೆ ಫ್ರೆಂಡ್ಸ್. ಸುತ್ತಮುತ್ತ ನೋಡ್ದೆಲ್ಲ ತೆಂಗಿನಕಾಯಿ. ಇಲ್ಲದು ನಂಬಿಕೆನ ಐತ್ರಿ. ನಾವೇನಾರ ಅಂದ್ಕೊಂಡಿದ್ದು ಮನಸ್ಸಾಗ ಅಂದ್ಕೊಂಡು ಕಾಯಿ ಕಟ್ಟಿದ್ರೆ ಅದು ನೆರವೇರುತ್ತೆ ಅಂಥೇಳಿ. ಸೊ ಹೀಗಾಗಿ ತುಂಬ ಜನ ಬಂದಿದ್ದರು ಫ್ರೆಂಡ್ಸ್. ಫುಲ್ಲು ರಶ್ ಅಂದರೆ ರಶ್ಶು. ಭಾಳ ಜನ ಬಂದಿದ್ದರು ರೀ. ಮತ್ತು ಬಂದವರೆಲ್ಲ ಆಲ್ಮೋಸ್ಟ್ ಪ್ರತಿಯೊಬ್ಬರೂ ಕಾಯಿ ಕಟ್ಟಿದ್ರು. ಸೊ ಹೀಗಾಗಿ ಎಂಟ್ರೆನ್ಸಿಂದ ಹಿಡಿದು ದೇವಸ್ಥಾನ ಕಂಪ್ಲೀಟ್ ಆಗತ್ತನೂ ಫುಲ್ ತೆಂಗಿನಕಾಯಿಂದನೇ ಐತ್ರಿ ಅದು. ಇನ್ನು ನೋಡಿ ಫ್ರೆಂಡ್ಸ್, ಈ ಥರ ಒಂದು ನೋಡಿ ತೋರ್ಸಾತೀನಿ ನಿಮಗೆ ನಾನು. ನೋಡಿದ್ರೆಲ್ಲ ತೆಂಗಿನಕಾಯಿ ಕಟ್ಟಾರ್ರಿ. ಒಂದು ಜಾಗನೂ ಬಿಟ್ಟಿಲ್ಲ, ಅಷ್ಟು ಜನ ಬಂದು ಹೋಗ್ಯಾರ. ಇದು ಮೇನ್ ಗುಡಿ ಫ್ರೆಂಡ್ಸ್, ಬಟ್ ಒಳಗೆ ಕ್ಯಾಮ್ರಾ ಅಲೋ ಇರಲಿಲ್ಲ. ಸೊ ಹಾಗಾಗಿ ನಾನು ಏನೂ ತೊಗೊಳ್ಳಿಲ್ಲ. ಇನ್ನು ಹೊರಗಡೆ ಬಂದುಬಿಟ್ಟು ದೇವಿದು ಐತ್ರಿ. ಒಳಗಡೆ ಮೇನ್ ದೇವಿದು ಪ್ರತಿಷ್ಠಾಪನೆ ಮಾಡಿದರು. ಸೊ ಒಳಗೆಲ್ಲ ನಾವು ದರ್ಶನ ಮುಗಿಸ್ಕೊಂಡು ಈಗ ಹೊರಗೆ ಬಂದೀವಿ ರೀ. ಇನ್ನೂ ಅಲ್ಲಿ ಹೋಗಿಲ್ಲ ಫ್ರೆಂಡ್ಸ್. ನಾ ಇಲ್ಲಿಂದ ಒಂದು ಹಂಗೆ ತೊಗೊಳಕತ್ತೀನಿ ರೀ, ಒಂದು ಝೂಮ್ ಹಾಕಿ. ಭಾಳ ಅಂದ್ರೆ ಭಾಳ ಜನ ಬಂದಿದ್ದರು ಫ್ರೆಂಡ್ಸ್. ತುಂಬ ದೂರದಿಂದ ಬಂದಿದ್ದರು ರೀ. ಜನ ಜಾತ್ರೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ನಮಗಂತೂ ನೋಡೋಕೆ ಭಾಳ ಖುಷಿಯಾಗತ್ತಿತ್ತು. ಇನ್ನು ಇದು ನೋಡ್ರಿ ದೇವಸ್ಥಾನದ ಹೊರಗಡೆ ಕ್ಯೂ ಇದು. ಈಗ ನೆಕ್ಸ್ಟ್ ಏನಂದ್ರೆ ಫ್ರೆಂಡ್ಸ್, ರಾಮ ಸೇತುದು ಕಲ್ಲಿಟ್ಟಾರ್ರಿ ಇಲ್ಲಿ ನೀವು ನೋಡ್ಬೋದು. ನೀರ್ನಾಗ ತೇಲುತ್ತೆ ಫ್ರೆಂಡ್ಸ್ ಈ ಕಲ್ಲು. ನಮಗೂ ಆಶ್ಚರ್ಯ ಆಯ್ತು ರೀ ಫಸ್ಟ್ ಟೈಮ್ ನೋಡಿದಾಗ. ಬಟ್ ಅದನ್ನು ಎತ್ತಿ ಎಲ್ಲರೂ ನಮಸ್ಕಾರ ಮಾಡಿದ್ರಿ. ಸೊ ನಾನು ಒಂದ್ಸರಿ ಟ್ರೈ ಮಾಡೀನಿ, ಬಟ್ ತುಂಬ ಭಾರ ಏನಿರಲಿಲ್ಲ ಫ್ರೆಂಡ್ಸ್ ಅದು. ಇನ್ನು ನೆಕ್ಸ್ಟ್ ಫ್ರೆಂಡ್ಸ್ ಏನಂದ್ರೆ, ಅದ್ರ ಪಕ್ಕಕ್ಕನ ರಾಮ ಸೇತು ಕಲ್ಲು ಏನೈತಲ್ರಿ, ಅದ್ರ ಪಕ್ಕಕ್ಕನ ಆಂಜನೇಯ ಸ್ವಾಮಿ ಮೂರ್ತಿ ಇಟ್ಟರು. ಮತ್ತೊಂದು ದೊಡ್ಡ ಕಲ್ಲು ಐತ್ರಿ. ಸೊ ಇದಕ್ಕೆ ಏನು ನಂಬಿಕೆ ಅಂದ್ರೆ ಕಾಯಿನ್ ಅಂಟಿಸೋದ್ರಿ. ಎಲ್ಲರೂ ಕಾಯಿನ್ ನಾವು ಅಂದ್ಕೊಂಡಿದ್ದೆ ಏನಾರ ಆಗುತ್ತಂದ್ರೆ ಕಾಯಿನ್ ಅಲ್ಲೇ ಅಂಟುತ್ತೆ ಅಂಥೇಳಿ. ಸೊ ಇದನ್ನೂ ಒಂದು ಯಾಕೆ ಬಿಡೋದು, ಟ್ರೈ ಮಾಡಿಬಿಟ್ರೆ ಆಯ್ತು ಅಂತಂದು ನಾವು ಎಲ್ಲರೂ ಅಂಟಿಸಕತ್ತಿದ್ವಿ. ಬಟ್ ಭಾಳ ಹಾರ್ಡ್ ಇತ್ತು ಫ್ರೆಂಡ್ಸ್. ಅಷ್ಟು ಈಸಿಯಾಗಿ ಅಂಟ್ತಿರೋಕ್ಕಿಲ್ಲ, ಯಾವೂ ಬೀಳಾತಿದ್ವು. ನೋಡೋಣ ಎಲ್ಲರೂ ಟ್ರೈ ಮಾಡತ್ತಾರ ಅಂಥೇಳಿ ನಾವು ಎಷ್ಟೋ ತನಕ ಟ್ರೈ ಮಾಡಿದ್ವಿ ರೀ. ಬಟ್ ಫೈನಲಿ ಫ್ರೆಂಡ್ಸ್ ಕಾಯಿನ್ ಕುತ್ಕೋತು. ನಾನು ನಮ್ಮ ಮನೆಯವ್ರಿಗೆ ಝೂಮ್ ಮಾಡೋ ಕಾಯಿನ್ ಕುತ್ಕೊಂಡೈತಿ ಅಂತ ಹೇಳತ್ತಿದ್ನಿ. ಸೊ ನೋಡ್ಬೋದು ನೀವು. ಇನ್ನು ಇದೆಲ್ಲ ಆದಮೇಲೆ ಫ್ರೆಂಡ್ಸ್ ಡೈರೆಕ್ಟ್ ದೊಡ್ಡದೇನು ಮೂರ್ತಿ ಮಾಡ್ಯಾರಲ್ರಿ ದೇವಿದು. ಸೊ ಅಲ್ಲಿಗೆ ಹೊಂಟ್ವಿ. ಈಗ ನೋಡಿ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ಇನ್ನು ಹೋಗುವಾಗ ಸ್ಟಾರ್ಟಿಂಗಲ್ಲೆಲ್ಲ ಮೆಟ್ಲದವು. ಆ ಕಡೆ ಈ ಕಡೆ ಸೈಡೆಲ್ಲ ಫ್ರೆಂಡ್ಸ್ ಸೆಂಟ್ರಲ್ಲಿ ಇನ್ನೂ ರೆಡಿ ಆಗತ್ತದ್ರಿ ದೇವಸ್ಥಾನ. ಕಂಪ್ಲೀಟ್ ಅಂತೂ ಆಗಿಲ್ಲ. ಸೊ ದೇವಿ ವಿಗ್ರಹದ ಹಿಂದ್ಗಡೆ ಆಯಿತು, ಮುಂದ್ಗಡೆ ಆಯಿತು, ಇನ್ನೂ ಏನೇನೋ ರೆಡಿ ಮಾಡತ್ತಾರು. ಸೊ ಇನ್ನೂ ಬರೋ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಆಗ್ಬೋದು ದೇವಸ್ಥಾನ ಫ್ರೆಂಡ್ಸ್. ನಾವು ಹೋದಾಗ ಇನ್ನೂ ಸ್ವಲ್ಪ ರೆಡಿ ಮಾಡಾತಿದ್ರು. ಇಲ್ಲಿ ಸ್ಟಾರ್ಟಿಂಗ್ನಾಗ ನೋಡ್ರಿ ಎಲ್ಲ ಕೃಷ್ಣನ 7 ಅವತಾರಗಳನ್ನು ಇಟ್ಟಿದ್ರು ರೀ. ಸೊ ಒಂದೊಂದೇ ಅವತಾರ ನೋಡ್ಕೊತ ಹೊಂಟಿದ್ವಿ ನಾವು. ಪ್ರತಿಯೊಂದು ಇಲ್ಲಿ ನೋಡ್ಬೋದು ನೀವು, ವರಹಸ್ವಾಮಿ ಅವತಾರ ಐತಿ. ಈಗ ಹಿಂಗೆ ಪ್ರತಿಯೊಂದು ಅವತಾರನೂ ಏನೈತಲ್ರಿ ನರಸಿಂಹಸ್ವಾಮಿ ಅವತಾರ ಫ್ರೆಂಡ್ಸ್ ಇದು. ಸೊ ಈ ಥರ ಲೈನ್ ಬೈ ಲೈನ್ ಎಲ್ಲ ವಿಗ್ರಹಗಳನ್ನು ಇಟ್ಕೊತ ಹೋಗಿದ್ದರು ಅವರು. ನಾವು ನೋಡ್ಕೊತ ಹೊಂಟಿದ್ವಿ. ಇದೆಲ್ಲ ಅವತಾರಗಳು ಮುಗಿದ ಮೇಲೆ ಕರೆಕ್ಟಾಗಿ ನೋಡಿರಿ ಇನ್ನು ದೇವಿದು ನೋಡ್ಬೋದು ಫ್ರೆಂಡ್ಸ್. ನೀವು ಎಷ್ಟು ಚೆನ್ನಾಗಿ ಮಾಡಿದಾರೆ, ಕಣ್ಣು ತುಂಬಿ ಬರ್ತಾವ್ರಿ. ಇನ್ನು ಸಿಂಹ ಅಂತರೂ ಒರಿಜಿನಲ್ ಇದ್ದಂಗೆ ಐತಿ, ಅಷ್ಟು ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ಇಷ್ಟು ದೊಡ್ಡ ವಿಗ್ರಹ ಮಾಡ್ಬೇಕಾದ್ರೆ ಭಾಳ ಪರಿಶ್ರಮ ಪಟ್ಟಾರ ಅನ್ಸತ್ತೆ ರೀ. ಬಟ್ ನೋಡೋಕೆ ಮಾತ್ರ ಕಣ್ಣಿಗೆ ಭಾಳ ಅಂದ್ರೆ ಭಾಳ ಚಲೋ ಇತ್ತು ಫ್ರೆಂಡ್ಸ್.
ಎಲ್ಲ ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ ನಾನು. ಇದಾದಮೇಲೆ ನೋಡಿರಿ ದೇವಿ ಕೆಳಗೊಂದು ಗುಹೆಗತೆ ಮಾಡಿದ್ರು ಫ್ರೆಂಡ್ಸ್. ಸೊ ಇನ್ನೂ ಒಳಗೆಲ್ಲ ಇನ್ನೂ ಅದು ರೆಡಿ ಆಗತ್ತದ್ರಿ. ಇನ್ನೂ ಕಂಪ್ಲೀಟ್ ಅಂತೂ ಆಗಿಲ್ಲ. ಇನ್ನೂ ಯಾವ್ಯಾವುದೋ ವಿಗ್ರಹ ಒಳಗೆಲ್ಲ ಇಡೋ ಪ್ಲ್ಯಾನಿಂಗ್ ಅದಾವ ಅನ್ಸುತ್ತೆ ಫ್ರೆಂಡ್ಸ್. ನಾವು ಹೊಂಟಿದ್ವಿ ರೀ ಒಂದೊಂದು ನೋಡ್ರಿ ಇಲ್ಲಿ ವಿಗ್ರಹ ರೆಡಿ ಮಾಡಿದ್ರು, ಬಟ್ ಅವನ್ನೆಲ್ಲ ಮುಚ್ಚಿದ್ದರ್ರಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ಸುತ್ತೆ. ಸೊ ನಾವು ಒಂದು ರೌಂಡ್ ಫುಲ್ ಹೋಗಿ ಬಂದ್ವಿ ರೀ, ಈ ಕಡೆಯಿಂದ ಹೋಗಿ ಆ ಕಡೆ. ಸೊ ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೇಳಿ ಬಂದ್ವಿ ರೀ. ಇಲ್ಲಿ ನೋಡ್ರಿ ಹುತ್ತದ ಟೈಪ್ ಮಾಡಿದಾರು, ಇದೆಲ್ಲ ಒಳಗಡೆ ಫ್ರೆಂಡ್ಸ್. ಇದನ್ನೆಲ್ಲ ನೋಡ್ಕೊಂಡು ನಾವು ಬಟ್ ಹೋಗೋಕ್ಕೆಲ್ಲ ಫ್ರೀ ಬಿಟ್ಟಿದ್ರಿ, ಹಾಗೇನು ಹೋಗಬೇಡ್ರಿ ಅಂತೇನು ಇರೋಕ್ಕಿಲ್ಲ. ಸೊ ಹಿಂಗಾಗಿ ಎಲ್ಲರೂ ಹೊಂಟಿದ್ರು, ನಾವು ಒಂದು ರೌಂಡ್ ಹೋಗಿ ಬಂದ್ವಿ. ಎಲ್ಲ ಮುಗಿದ್ಮೇಲೆ ಫ್ರೆಂಡ್ಸ್ ದೇವಸ್ಥಾನದ ಎದುರಿಗೆ ಒಂದು ಬಸವಣ್ಣ ಐತ್ರಿ. ಸೊ ಅದೇ ಥರ ಬಸವಣ್ಣ ಇಲ್ಲಿ ತೀರ್ಕೊಂಡಿದ್ದು, ಅದ್ರ ಮೇಲೆ ಇದನ್ನು ಈ ಥರ ಗೊಂಬೆ ಥರ ಮಾಡಿ ರೆಡಿ ನಿಲ್ಲಿಸಿದ್ದಾರೆ ರೀ. ಇದ್ರ ಮುಂದೆ ನಾವೇನು ಅಂದ್ಕೊಂಡು ಕಟ್ಟಿದ್ರೂ ನಿಜ ಆಗುತ್ತೆ ಅಂಥೇಳಿ ಇಲ್ಲಿ ಪ್ರತೀತಿ ಐತಿ ಫ್ರೆಂಡ್ಸ್. ಇನ್ನು ಒಳಗಡೆ ಇನ್ನೊಂದು ಥರ ಆಕಳಿತ್ತು ರೀ, ಸೇಮ್ ಇದೇ ಥರ. ಅದು ಸಹ ಎಲ್ರಿಗೂ ಆಶೀರ್ವಾದ ಮಾಡ್ತಾಯಿತ್ತು, ಬಟ್ ಅಲ್ಲೂ ಸಹ ಕ್ಯಾಮ್ರಾ ಅಲೋ ಇರಲಿಲ್ಲ, ಹೀಗಾಗಿ ನಾನು ಫೋಟೋ ತೊಗೊಳಿಲ್ಲ ರೀ. ಇನ್ನು ಇದೆಲ್ಲ ಮುಗಿಸಿ ಇನ್ನು ಪ್ರಸಾದನೂ ಇತ್ತು ಫ್ರೆಂಡ್ಸ್. ಅಲ್ಲಿ ಭಾಳ ಚಲೋ ಇತ್ತು ರೀ ಪ್ರಸಾದ ಎಲ್ಲ ತೊಗೊಂಡು ರಿಟರ್ನ್ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ. ಸೊ ಸಂಡೇ ಒಂದಿನ ನಮ್ಮದು ಈ ಥರ ಕಳೀತು ಫ್ರೆಂಡ್ಸ್. ಅಮ್ಮನವ್ರ ದರ್ಶನ ಆಗಿದ್ದು ನಮಗೂ ಎಲ್ರಿಗೂ ಖುಷಿ ಆಯ್ತು ರೀ. ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ಫ್ರೆಂಡ್ಸ್. ಸೊ ನಿಮಗೇನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಸೊ ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ರೀ. ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.